ಮುಳುಗೇಳೋದ್ರಿಂದ ಬಡತನ ದೂರವಾಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಅಲ್ಲಿ ಸ್ನಾನ ಮಾಡಿದ್ದಕ್ಕೆ ಅವರನ್ನು ವ್ಯಂಗ್ಯ ಮಾಡಿದರು. ಆದರೆ ಇದೇ ಮಲ್ಲಿಕಾರ್ಜುನವರ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಟಾವೋ ಅಂತ ಹೇಳಿ ಇಷ್ಟು ವರ್ಷಗಳ ತನಕ ರಾಜ್ಯಭಾರ ಮಾಡಿ ದೇಶದ ಚುಕ್ಕಾಣಿ ಹಿಡಿದು ಇವತ್ತು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮತ್ತೆ ಹೇಳ್ತಾ ಇದೆ. ಬಡವರ ಬಗ್ಗೆ ಮಾತಾಡಬಾರ್ದು ಅಂತಲ್ಲ, ಬಡವರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಬಡತನ ಅಷ್ಟು ಬೇಗ ಮುಗಿಯೋದಿಲ್ಲ. ಬಡವರಿಗೆ ಏನಾದರೂ ಒಳ್ಳೆಯದಾಗತ್ತೆ ಅಂತಂದರೆ ನಾನು ಹೇಳಿದ್ನಲ್ಲ, ಯಾರೆಲ್ಲ ನೀವು ಈ ಫ್ರೀ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ನಾನು ಯಾವತ್ತೂ ಹೇಳಿಲ್ಲ ಅದನ್ನು ಬಿಟ್ಟಿ ಭಾಗ್ಯ ಅಂತೇಳಿ. ಬಡವರಿಗೆ ಒಳ್ಳೆಯದಾಗತ್ತೆ ಅಂತಂದರೆ ಯಾವುದೇ ಪಾರ್ಟಿ ಇರಲಿ ನಾವಂತೂ ಸಪೋರ್ಟ್ ಮಾಡ್ತೀವಿ. ಆದರೆ ಧರ್ಮಾಧಾರಿತ ವಿಚಾರಗಳು ಬಂದಾಗ ಇಂಥ ಹೇಳಿಕೆಗಳು ಬರುತ್ತೆ. ಅದು ಯಾಕೆ ಒಂದೇ ಧರ್ಮದ ಮೇಲೆ ಬರುತ್ತೆ ಅನ್ನೋದು ಮಾತ್ರ ಪ್ರಶ್ನೆ. ಈಗಲೂ ಈ ಸುದ್ದಿಯನ್ನು ಹೇಳೋದಕ್ಕಿಂತ ಮೊದಲು ಇವತ್ತು ಯಾರು ಸಂತೋಷ್ ಲಾಡ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರಂತೆ. ಏನು ರೀ ಅದರಲ್ಲಿ ಹೊಟ್ಟೆ ತುಂಬತ್ತಾ ಅಂತೇಳಿ. ಅದು ಯಾಕೆ ಹಿಂದೂ ಧರ್ಮ ಬಂದಾಗ ಮಾತ್ರ ಬರುತ್ತೆ? ಈಗಲೂ ನಿಮಗೊಂದು ಚಾಲೆಂಜು. ಜಮೀರ್ ಅಹಮದ್ ಖಾನ್ ಅವರು ಇದ್ದಾರಲ್ಲ, ಭಾಳ ಪವರ್ಫುಲ್ ಅಲ್ವಾ? ಮೆಕ್ಕಾದಲ್ಲೂ ಕೂಡ ಪವರ್ಫುಲ್ ಅಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಂತೋಷ್ ಲಾಡ್ ಜೊತೆಗೆ ಒಮ್ಮೆ ಮೆಕ್ಕಾಗೆ ಹೋಗಿ ಬರುವ ಧೈರ್ಯ ತೋರಿಸ್ತೀರಾ? ನಿಮ್ಮನ್ನು ಅವರು ಯಾರಾದರೂ ಕರ್ಕೊಂಡು ಹೋಗ್ತಾರೆ? ಯಾಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ನನಗೆ ಉತ್ತರ ಕೊಡ್ಬೋದಾ? ಕುಂಭಮೇಳದಲ್ಲಿ ಯು ಟಿ ಖಾದರ್ ಅವರು ಬಂದರು, ಸ್ವಾಗತ. ಡಿ ಕೆ ಶಿವಕುಮಾರ್ ಎಲ್ಲರೂ ಬರ್ತಾರೆ, ಸ್ವಾಗತ. ಯಾವುದೇ ಪೋಪ್ ಅವರು ಬಂದರೂ ಸ್ವಾಗತ, ಕ್ರಿಶ್ಚಿಯನ್ಗಳು ಬಂದರೂ ಸ್ವಾಗತ. ಅದು ಭಾರತದ್ದು, ಅದು ಎಲ್ರಿಗೂ ಅದನ್ನು ನಂಬಿ ಬರೋದಿದ್ದರೆ ಎಲ್ಲರಿಗೂ ಅದರ ರೈಟ್ಸ್ ಇದೆ. ಈಗ ನಾನೊಬ್ಬ ಈ ಭಾರತ ದೇಶದಲ್ಲಿ ಒಬ್ಬ ಹಿಂದೂ ಆಗಿ ಹುಟ್ಟಿದವನು. ನಾನು ಪ್ರತಿಯೊಂದು ಧರ್ಮವನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಅಷ್ಟೇ ಪ್ರಾಮಾಣಿಕವಾಗಿ, ಅದು ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಬೌದ್ಧಿಸಮ್ ಆಗಿರ್ಬೋದು, ಜೈನ್ ಧರ್ಮ ಆಗಿರ್ಬೋದು, ಎಲ್ಲವನ್ನು ಕೂಡ ನನ್ನ ಧರ್ಮದಷ್ಟೇ ಪ್ರೀತಿ ಮಾಡ್ತೇನೆ, ಗೌರವಿಸ್ತೇನೆ. ಆದರೆ ನಮ್ಮ ಧರ್ಮವನ್ನು ಅವಹೇಳನ ಮಾಡುವಾಗ, ನಾನು ಗೌರವ ಕೊಟ್ಟಾಗ ಆ ಗೌರವ ನನ್ನ ಧರ್ಮಕ್ಕೆ ಸಿಗದೇ ಇದ್ದಾಗ ಪ್ರತಿಯೊಬ್ಬನೂ ಕೂಡ ಪ್ರಶ್ನೆ ಮಾಡಬೇಕು. ಇದು ರಾಜಕೀಯ ಪ್ರಶ್ನೆ ಆಗಬಾರ್ದು, ಇದು ಈ ದೇಶದ ಅಸ್ಮಿತೆಯ ಪ್ರಶ್ನೆ ಆಗುತ್ತೆ. ಏನು ಅಸ್ಮಿತೆ ಅಂತಂದರೆ ನೀವು ಕೇಳ್ಬೋದು, ಅಸ್ಮಿತೆ ಅಂತ ಹೇಳ್ತೀರಲ್ಲ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಅಮೇರಿಕಾದ ಲೈಫ್ ಸ್ಟೈಲನ್ನು ಬೇಕಿದ್ರೆ ನೀವು ದುಡ್ಡಿದ್ದರೆ ಭಾರತದಲ್ಲೂ ಮಾಡ್ಬೋದು, ನಿಮ್ಮ ಊರಲ್ಲೂ ಮಾಡ್ಬೋದು. ದುಬಾಯ್, ಬೇರೆ ಬೇರೆ ಸಿಂಗಾಪುರ್ನಲ್ಲಿ ನೋಡಿದಂಥ ಬಿಲ್ಡಿಂಗ್ಗಳನ್ನು ಭಾರತದಲ್ಲೂ ನಿಮ್ಮ ಬಳಿ ದುಡ್ಡಿದ್ದರೆ ಕಟ್ಬೋದು. ಅಲ್ಲಿ ಹಾಕುವಂಥ ಬಟ್ಟೆ ಬರೆಗಳನ್ನು ಇಲ್ಲೂ ಕೂಡ ಹಾಕ್ಬೋದು. ಅಲ್ಲಿ ಮಾಡಿ ತಿನ್ನುವಂಥ ಅಡುಗೆ ಇದೆಯಲ್ಲ, ಅದನ್ನು ಕೂಡ ನೀವು ಇಲ್ಲಿ ಮಾಡಿ ತಿನ್ಬೋದು. ಆದರೆ ಆಯಾಯ ಭೂಮಿಗೆ ಒಂದು ಅಸ್ಮಿತೆ ಅಂತ ಇರುತ್ತೆ. ಏನು? ಕಾಶ್ಮೀರದಲ್ಲಿ ಬೆಳೆಯುವ ಐಟಮನ್ನು ಮಂಡ್ಯದ ಮಣ್ಣಲ್ಲಿ ಬೆಳೆಯೋದಕ್ಕೆ ಆ ಮಣ್ಣು ಓಕೆ ಅನ್ನಬೇಕು. ನೀವಲ್ಲ, ನಿಮ್ಮ ಜಾತಿ, ನಿಮ್ಮ ಪ್ರಭಾವ, ನಿಮ್ಮ ಧರ್ಮ ಯಾವುದೂ ಅಲ್ಲ, ಆ ಮಣ್ಣು ಓಕೆ ಅಂತ ಹೇಳಬೇಕು. ರಾಗಿಯನ್ನು ಕಾಶ್ಮೀರದಲ್ಲಿ ಬೆಳೆಯೋಕ್ಕಾಗಲ್ಲ, ಸೇಬನ್ನು ತಂದು ಮಂಡ್ಯದಲ್ಲಿ ಬೆಳೆಯೋಕ್ಕಾಗಲ್ಲ. ಏನು ಬೇಕಿದ್ರೂ ಮಾಡ್ಬೋದು. ಅಮೆರಿಕದ್ದು ಬಿಲ್ಡಿಂಗ್ ಇಲ್ಲಿ ಕಟ್ಬೋದು, ಇಲ್ಲಿಯ ಫುಡ್ ಅಲ್ಲಿ ಮಾಡ್ಬೋದು, ಅಲ್ಲಿಯ ಬಟ್ಟೆ ಇಲ್ಲಿ ಥರ ಹಾಕ್ಬೋದು. ಆ ಅಸ್ಮಿತೆ ಇದೆಯಲ್ಲ, ಅದು ಈ ಭೂಮಿಯ ಅಸ್ಮಿತೆ. ಕುಂಭಮೇಳ ಈ ಮಣ್ಣಿನ ಅಸ್ಮಿತೆ. ಶಾರದಾ ಪೂಜೆ ಅರೆ ನಾನು ಹೇಳಿದ್ನಲ್ವಾ, ಖರ್ಜೂರವನ್ನು ಇಲ್ಲಿ ಬೆಳೆಯೋಕ್ಕಾಗಲ್ಲ, ಅದು ಸೌದಿಯಲ್ಲೇ ಬೆಳಿಬೇಕು. ಅದು ಆ ಮಣ್ಣಿನ ಅಸ್ಮಿತೆ. ಇಲ್ಲಿ ಈ ಮಣ್ಣಿನ ಅಸ್ಮಿತೆ ಅಂತ ಅದು ಇಷ್ಟೇ. ನೀವು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ರಾಜಸ್ಥಾನದಲ್ಲಿ ಬೆಳೆಯುವಂಥ ಬೆಳೆಯನ್ನು ಮಂಗಳೂರಲ್ಲಿ ಬೆಳೆಯೋಕ್ಕಾಗಲ್ಲ, ಯಾಕೆಂದರೆ ಆ ಮಣ್ಣು ಕೇಳಲ್ಲ. ನಿಮ್ಗೆ ತಾಕತ್ತಿದೆ, ತಂದು ಮಣ್ಣು ಹಾಕಿ ಮತ್ತೊಂದು ಮಾಡ್ಬೋದು. ಮಣ್ಣು ಕೇಳಲ್ಲ. ನನ್ನ ಕ್ವಾಲಿಟಿ ಇದು, ನನ್ನ ತಾಕತ್ತಿದು ಅಂತ ಅದು ಹೇಳುತ್ತೆ. ಅದು ಅಸ್ಮಿತೆ. ಆ ಅಸ್ಮಿತೆ ಭಾರತದಲ್ಲಿ ಮಾತ್ರ. ಭಾರತದ ಅಸ್ಮಿತೆ ಯಾವುದು? ಹಿಂದೂ ಧರ್ಮ ಭಾರತದ ಅಸ್ಮಿತೆ. ಅದನ್ನು ಪ್ರಶ್ನೆ ಮಾಡುವಾಗ ಪ್ರಶ್ನೆ ಮಾಡದೇ ಇದ್ದರೆ ಹೇಗೆ? ಬನ್ನಿ, ಇವತ್ತೇನೆಲ್ಲ ಆಯಿತು ಆ ರಿಪೋರ್ಟ್ ನೋಡಿ. अरे भाई, गंगा में डुबकी लेने से गरीबी दूर होती क्या? ಮತ್ತೊಮ್ಮೆ ಹಿಂದೂಗಳನ್ನ ಕೆಣಕಿದ ಕಾಂಗ್ರೆಸ್. ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ದೊಡ್ಡ ಹಬ್ಬ ಆಚರಣೆ ಕಂಡ್ರೆ ಅದೇನಾಗುತ್ತೋ ಏನೋ. ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಖಂಡಿಸಿದ ಕೈ ನಾಯಕರು ಇಬ್ರ. ಒಂದು ಸಮುದಾಯದ ಮತಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ಸಿಗರು ಬರಲೇ ಇಲ್ಲ. ಇದೀಗ ಮಹಾಕುಂಭದಲ್ಲಿ ಮಿಂದೆದ್ರೆ ಬಡತನ ನೀಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಅರೆ ಭೈ, ಗಂಗಾ ಮೇ ಡುಬ್ಕಿ ಲೇನೆ ಸೆ ಗರೀಬಿ ದೂರ ಹೋತಿ ಕ್ಯಾ? आपको खाना मिलता पेट को,
मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟೋರ್ಯಾರು? ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಖರ್ಗೆ ಮಾತೆ ಸರಿ ಎಂದ ಸಿದ್ದು ಲಾರ್ಡ್. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡತ್ತಾ, ಬಡತನ ಹೋಗ್ಬಿಡತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್. ಮುಳುಗೇಳೋದ್ರಿಂದ ಬಡತನ ದೂರವಾಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಅಲ್ಲಿ ಸ್ನಾನ ಮಾಡಿದ್ದಕ್ಕೆ ಅವರನ್ನು ವ್ಯಂಗ್ಯ ಮಾಡಿದರು. ಆದರೆ ಇದೇ ಮಲ್ಲಿಕಾರ್ಜುನವರ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಟಾವೋ ಅಂತ ಹೇಳಿ ಇಷ್ಟು ವರ್ಷಗಳ ತನಕ ರಾಜ್ಯಭಾರ ಮಾಡಿ ದೇಶದ ಚುಕ್ಕಾಣಿ ಹಿಡಿದು ಇವತ್ತು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮತ್ತೆ ಹೇಳ್ತಾ ಇದೆ. ಬಡವರ ಬಗ್ಗೆ ಮಾತಾಡಬಾರ್ದು ಅಂತಲ್ಲ, ಬಡವರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಬಡತನ ಅಷ್ಟು ಬೇಗ ಮುಗಿಯೋದಿಲ್ಲ. ಬಡವರಿಗೆ ಏನಾದರೂ ಒಳ್ಳೆಯದಾಗತ್ತೆ ಅಂತಂದರೆ ನಾನು ಹೇಳಿದ್ನಲ್ಲ, ಯಾರೆಲ್ಲ ನೀವು ಈ ಫ್ರೀ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ನಾನು ಯಾವತ್ತೂ ಹೇಳಿಲ್ಲ ಅದನ್ನು ಬಿಟ್ಟಿ ಭಾಗ್ಯ ಅಂತೇಳಿ. ಬಡವರಿಗೆ ಒಳ್ಳೆಯದಾಗತ್ತೆ ಅಂತಂದರೆ ಯಾವುದೇ ಪಾರ್ಟಿ ಇರಲಿ ನಾವಂತೂ ಸಪೋರ್ಟ್ ಮಾಡ್ತೀವಿ. ಆದರೆ ಧರ್ಮಾಧಾರಿತ ವಿಚಾರಗಳು ಬಂದಾಗ ಇಂಥ ಹೇಳಿಕೆಗಳು ಬರುತ್ತೆ. ಅದು ಯಾಕೆ ಒಂದೇ ಧರ್ಮದ ಮೇಲೆ ಬರುತ್ತೆ ಅನ್ನೋದು ಮಾತ್ರ ಪ್ರಶ್ನೆ. ಈಗಲೂ ಈ ಸುದ್ದಿಯನ್ನು ಹೇಳೋದಕ್ಕಿಂತ ಮೊದಲು ಇವತ್ತು ಯಾರು ಸಂತೋಷ್ ಲಾಡ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರಂತೆ. ಏನು ರೀ ಅದರಲ್ಲಿ ಹೊಟ್ಟೆ ತುಂಬತ್ತಾ ಅಂತೇಳಿ. ಅದು ಯಾಕೆ ಹಿಂದೂ ಧರ್ಮ ಬಂದಾಗ ಮಾತ್ರ ಬರುತ್ತೆ? ಈಗಲೂ ನಿಮಗೊಂದು ಚಾಲೆಂಜು. ಜಮೀರ್ ಅಹಮದ್ ಖಾನ್ ಅವರು ಇದ್ದಾರಲ್ಲ, ಭಾಳ ಪವರ್ಫುಲ್ ಅಲ್ವಾ? ಮೆಕ್ಕಾದಲ್ಲೂ ಕೂಡ ಪವರ್ಫುಲ್ ಅಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಂತೋಷ್ ಲಾಡ್ ಜೊತೆಗೆ ಒಮ್ಮೆ ಮೆಕ್ಕಾಗೆ ಹೋಗಿ ಬರುವ ಧೈರ್ಯ ತೋರಿಸ್ತೀರಾ? ನಿಮ್ಮನ್ನು ಅವರು ಯಾರಾದರೂ ಕರ್ಕೊಂಡು ಹೋಗ್ತಾರೆ? ಯಾಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ನನಗೆ ಉತ್ತರ ಕೊಡ್ಬೋದಾ? ಕುಂಭಮೇಳದಲ್ಲಿ ಯು ಟಿ ಖಾದರ್ ಅವರು ಬಂದರು, ಸ್ವಾಗತ. ಡಿ ಕೆ ಶಿವಕುಮಾರ್ ಎಲ್ಲರೂ ಬರ್ತಾರೆ, ಸ್ವಾಗತ. ಯಾವುದೇ ಪೋಪ್ ಅವರು ಬಂದರೂ ಸ್ವಾಗತ, ಕ್ರಿಶ್ಚಿಯನ್ಗಳು ಬಂದರೂ ಸ್ವಾಗತ. ಅದು ಭಾರತದ್ದು, ಅದು ಎಲ್ರಿಗೂ ಅದನ್ನು ನಂಬಿ ಬರೋದಿದ್ದರೆ ಎಲ್ಲರಿಗೂ ಅದರ ರೈಟ್ಸ್ ಇದೆ. ಈಗ ನಾನೊಬ್ಬ ಈ ಭಾರತ ದೇಶದಲ್ಲಿ ಒಬ್ಬ ಹಿಂದೂ ಆಗಿ ಹುಟ್ಟಿದವನು. ನಾನು ಪ್ರತಿಯೊಂದು ಧರ್ಮವನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಅಷ್ಟೇ ಪ್ರಾಮಾಣಿಕವಾಗಿ, ಅದು ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಬೌದ್ಧಿಸಮ್ ಆಗಿರ್ಬೋದು, ಜೈನ್ ಧರ್ಮ ಆಗಿರ್ಬೋದು, ಎಲ್ಲವನ್ನು ಕೂಡ ನನ್ನ ಧರ್ಮದಷ್ಟೇ ಪ್ರೀತಿ ಮಾಡ್ತೇನೆ, ಗೌರವಿಸ್ತೇನೆ. ಆದರೆ ನಮ್ಮ ಧರ್ಮವನ್ನು ಅವಹೇಳನ ಮಾಡುವಾಗ, ನಾನು ಗೌರವ ಕೊಟ್ಟಾಗ ಆ ಗೌರವ ನನ್ನ ಧರ್ಮಕ್ಕೆ ಸಿಗದೇ ಇದ್ದಾಗ ಪ್ರತಿಯೊಬ್ಬನೂ ಕೂಡ ಪ್ರಶ್ನೆ ಮಾಡಬೇಕು. ಇದು ರಾಜಕೀಯ ಪ್ರಶ್ನೆ ಆಗಬಾರ್ದು, ಇದು ಈ ದೇಶದ ಅಸ್ಮಿತೆಯ ಪ್ರಶ್ನೆ ಆಗುತ್ತೆ. ಏನು ಅಸ್ಮಿತೆ ಅಂತಂದರೆ, ನೀವು ಕೇಳ್ಬೋದು ಅಸ್ಮಿತೆ 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 ಅಂತ ಹೇಳ್ತಿರಲ್ಲ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಅಮೇರಿಕಾದ ಲೈಫ್ ಸ್ಟೈಲನ್ನು ಬೇಕಿದ್ರೆ ನೀವು ದುಡ್ಡಿದ್ದರೆ ಭಾರತದಲ್ಲೂ ಮಾಡ್ಬೋದು, ನಿಮ್ಮ ಊರಲ್ಲೂ ಮಾಡ್ಬೋದು. ದುಬೈ, ಬೇರೆ ಬೇರೆ ಸಿಂಗಾಪುರ್ನಲ್ಲಿ ನೋಡಿದಂಥ ಬಿಲ್ಡಿಂಗ್ಗಳನ್ನು ಭಾರತದಲ್ಲೂ ನಿಮ್ಮ ಬಳಿ ದುಡ್ಡಿದ್ರೆ ಕಟ್ಬೋದು. ಅಲ್ಲಿ ಹಾಕುವಂಥ ಬಟ್ಟೆ ಬರೆಗಳನ್ನು ಇಲ್ಲೂ ಕೂಡ ಹಾಕ್ಬೋದು. ಅಲ್ಲಿ ಮಾಡಿ ತಿನ್ನುವಂಥ ಅಡುಗೆ ಇದೆಯಲ್ಲ, ಅದನ್ನು ಕೂಡ ನೀವು ಇಲ್ಲಿ ಮಾಡಿ ತಿನ್ಬೋದು. ಆದರೆ ಆಯಾಯ ಭೂಮಿಗೆ ಒಂದು ಅಸ್ಮಿತೆ ಅಂತ ಇರುತ್ತೆ. ಏನು? ಕಾಶ್ಮೀರದಲ್ಲಿ ಬೆಳೆಯುವ ಐಟಮನ್ನು ಮಂಡ್ಯದ ಮಣ್ಣಲ್ಲಿ ಬೆಳೆಯೋದಕ್ಕೆ ಆ ಮಣ್ಣು
ಓಕೆ ಅನ್ಬೇಕು. ನೀವಲ್ಲ, ನಿಮ್ಮ ಜಾತಿ, ನಿಮ್ಮ ಪ್ರಭಾವ, ನಿಮ್ಮ ಧರ್ಮ ಯಾವುದೂ ಅಲ್ಲ, ಆ ಮಣ್ಣು ಓಕೆ ಅಂತ ಹೇಳಬೇಕು. ರಾಗಿಯನ್ನು ಕಾಶ್ಮೀರದಲ್ಲಿ ಬೆಳೆಯೋಕ್ಕಾಗಲ್ಲ, ಸೇಬನ್ನು ತಂದು ಮಂಡ್ಯದಲ್ಲಿ ಬೆಳೆಯೋಕ್ಕಾಗಲ್ಲ. ಏನು ಬೇಕಿದ್ರೂ ಮಾಡ್ಬೋದು. ಅಮೆರಿಕದ್ದು ಬಿಲ್ಡಿಂಗ್ ಇಲ್ಲಿ ಕಟ್ಬೋದು, ಇಲ್ಲಿಯ ಫುಡ್ ಅಲ್ಲಿ ಮಾಡ್ಬೋದು, ಅಲ್ಲಿಯ ಬಟ್ಟೆ ಇಲ್ಲಿ ಥರ ಹಾಕ್ಬೋದು. ಆ ಅಸ್ಮಿತೆ ಇದೆಯಲ್ಲ, ಅದು ಈ ಭೂಮಿಯ ಅಸ್ಮಿತೆ. ಕುಂಭಮೇಳ ಈ ಮಣ್ಣಿನ ಅಸ್ಮಿತೆ. ಶಾರದಾ ಪೂಜೆ ಅರೆ ನಾನು ಹೇಳಿದ್ನಲ್ವಾ, ಖರ್ಜೂರವನ್ನು ಇಲ್ಲಿ ಬೆಳೆಯೋಕ್ಕಾಗಲ್ಲ, ಅದು ಸೌದಿಯಲ್ಲೇ ಬೆಳಿಬೇಕು. ಅದು ಆ ಮಣ್ಣಿನ ಅಸ್ಮಿತೆ. ಇಲ್ಲಿ ಈ ಮಣ್ಣಿನ ಅಸ್ಮಿತೆ ಅಂದರೆ ಅದು ಇಷ್ಟೇ. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು. ರಾಜಸ್ಥಾನದಲ್ಲಿ ಬೆಳೆಯುವಂಥ ಬೆಳೆಯನ್ನು ಮಂಗಳೂರಲ್ಲಿ ಬೆಳೆಯೋಕ್ಕಾಗಲ್ಲ, ಯಾಕೆಂದರೆ ಆ ಮಣ್ಣು ಕೇಳಲ್ಲ. ನಿಮ್ಗೆ ತಾಕತ್ತಿದೆ ತಂದು ಮಣ್ಣು ಹಾಕಿ ಮತ್ತೊಂದು ಮಾಡ್ಬೋದು. ಮಣ್ಣು ಕೇಳಲ್ಲ. ನನ್ನ ಕ್ವಾಲಿಟಿ ಇದು, ನನ್ನ ತಾಕತ್ತಿದು ಅಂತ ಅದು ಹೇಳುತ್ತೆ. ಅದು ಅಸ್ಮಿತೆ. ಆ ಅಸ್ಮಿತೆ ಭಾರತದಲ್ಲಿ ಮಾತ್ರ. ಭಾರತದ ಅಸ್ಮಿತೆ ಯಾವುದು? ಹಿಂದೂ ಧರ್ಮ ಭಾರತದ ಅಸ್ಮಿತೆ. ಅದನ್ನು ಪ್ರಶ್ನೆ ಮಾಡುವಾಗ ಪ್ರಶ್ನೆ ಮಾಡದೇ ಇದ್ದರೆ ಹೇಗೆ? ಬನ್ನಿ, ಇವತ್ತೇನೆಲ್ಲ ಆಯಿತು ಆ ರಿಪೋರ್ಟ್ ನೋಡಿ. अरे भाई, गंगा में डुबकी लेने से गरीबी दूर होती क्या? ಮತ್ತೊಮ್ಮೆ ಹಿಂದೂಗಳನ್ನ ಕೆಣಕಿದ ಕಾಂಗ್ರೆಸ್. ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ದೊಡ್ಡ ಹಬ್ಬ ಆಚರಣೆ ಕಂಡ್ರೆ ಅದೇನಾಗುತ್ತೋ ಏನೋ. ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಖಂಡಿಸಿದ ಕೈ ನಾಯಕರು ಇಬ್ರ. ಒಂದು ಸಮುದಾಯದ ಮತಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ಸಿಗರು ಬರಲೇ ಇಲ್ಲ. ಇದೀಗ ಮಹಾಕುಂಭದಲ್ಲಿ ಮಿಂದೆದ್ರೆ ಬಡತನ ನೀಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके ಕಾಂಪಿಟಿಷನ್ ಪೇ ಡುಬ್ಕಿಯಾ ಮಾರ್ ರहे। ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ, ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟೋರ್ಯಾರು? ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಖರ್ಗೆ ಮಾತೆ ಸರಿ ಎಂದ ಸಿದ್ದು ಲಾರ್ಡ್. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ, ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡತ್ತಾ, ಬಡತನ ಹೋಗ್ಬಿಡತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋವರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್.